ಬೆಂಗಳೂರಿನಲ್ಲಿ ವಾಟರ್ ಪ್ರಾಬ್ಲಮ್ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. ನೀರಿನ ಬವಣೆ ಬಗ್ಗೆ ನಿರಂತರ ವರದಿ ಮಾಡುತ್ತಿರೋ ಟಿವಿ9 ಇವತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜಲ ಸಂಕಷ್ಟ ಅನಾವರಣಗೊಳಿಸಿದೆ. ಇನ್ನೊಂದೆಡೆ ನೀರು ಪೂರೈಕೆ ಹೆಚ್ಚಿಸಲು ಜಲಮಂಡಳಿ ಹೊಸ ಪ್ಲಾನ್ ಮಾಡಿದೆ. ನಲ್ಲಿ ನೀರು ಬರ್ತಾ ಇಲ್ಲ, ಬೋರ್ವೆಲ್ನಲ್ಲೂ ನೀರು ಬರ್ತಾ ಇಲ್ಲ. ನೀರಿಲ್ಲದೆ ಕಂಗಾಲಾದ ಗೃಹಿಣಿಯರು ಬಿಂದಿಗೆ ಹಿಡಿದು ಆಕ್ರೋಶ ಹೊರಹಾಕ್ತಿದ್ದಾರೆ. ಹನಿ ಹನಿ ನೀರಿಗೂ ಪರದಾಡುವ ಸ್ಥಿತಿ ಬಂತಲ್ಲ ಅಂತ ವೃದ್ಧಿಯರು ಕಂಗಾಲಾಗಿದ್ದಾರೆ. ಇದು ಜೀವ ಜಲವಿಲ್ಲದೆ ಹೈರಾಣಾದ ಬಾಪೂಜಿ ನಗರ ನಿವಾಸಿಗಳ ವ್ಯಥೆ. ಅಧಿಕಾರಿಗಳೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆವತ್ತು ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ 2,000 ತರ್ತಾರೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ ನೀರಿನ ಬವಣೆ. ಜೀವ ಜಲವಿಲ್ಲದೆ ಬಾಪೂಜಿ ನಗರ ನಿವಾಸಿಗಳು ಹೈರಾಣ. ರಾಜ್ಯ ರಾಜಧಾನಿಯ ಜಲದಾಹ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಬೆಂಗಳೂರಿನ ನಾನಾ ಏರಿಯಾಗಳಲ್ಲಿ ಜಲಬವಣೆ ಮುಗಿಯುವಂತೆ ಕಾಣ್ತಾ ಇಲ್ಲ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಾಪೂಜಿ ನಗರದಲ್ಲೂ ಜಲ ಸಂಕಷ್ಟ ಎದುರಾಗಿದೆ. ವಾರಕ್ಕೊಮ್ಮೆ ಬರುವ ನೀರಿಗಾಗಿ ಕಾದು ಕಾದು ಸುಸ್ತಾದ ಇಲ್ಲಿನ ಜನ ಇವತ್ತು ಹೋರಾಟಕ್ಕೆ ಇಳಿದಿದ್ರು. ಪಕ್ಕದ ಶಾಮಣ್ಣ ಗಾರ್ಡನ್ ಜನರಿಗೂ ಜಲ ಸಂಕಷ್ಟ ಶುರುವಾಗಿದ್ದು ನೀರು ಬಿಡದ ಜಲಮಂಡಳಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನೀರು ಬಂದು ಕರೆಕ್ಟ್ ಆಗಿ ತಿಂಗಳು 2 ತಿಂಗಳು ಹತ್ತತ್ರ ಆಗ್ತಾ ಇದೆ. ಬರುತ್ತೆ 5 ನಿಮಿಷ 10 ನಿಮಿಷ ಬರುತ್ತೆ. ವಾಟರ್ ಕಳಿಸ್ತಾರೆ. 4 ಬಿಂದಿಗೆಗೆ ಹೆಂಗಸರು ಬಿದ್ದು ನೆಲದಲ್ಲೆಲ್ಲ ತುಳಿಸ್ಕೊಂಡು ಮೈ ಮೇಲೆ ಬಟ್ಟೆ ಇಲ್ದಂಗೆ ಎಳ್ಸ್ಕೊ. ಅದಕ್ಕೆ ಕಾರಣ ನಾನೇ ಇದ್ದೀನಿ. ನನ್ನ ಬಟ್ಟೆನೇ ಎಳ್ದಾಕವ್ರೆ. ಇದಕ್ಕೆ ಉದಾಹರಣೆ ನಾನಿದ್ದೀನಿ. ಗೊತ್ತಾಯ್ತಾ? ಈ ತರ ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ. ನೀರು ಹಿಡಿಯುವ ಗೋಳು ಒಂದು ಕಡೆಯಾದ್ರೆ ಈ ಏರಿಯಾದಲ್ಲಿ ನೀರಿಗಾಗಿ ರಾಜಕೀಯವೇ ನಡೀತಾ ಇರುವ ಆರೋಪ ಕೇಳಿ ಬಂದಿದೆ. ಕೆಲ ಏರಿಯಾಗಳಿಗಷ್ಟೇ ನೀರು ಬಿಡ್ತಾ ಇದ್ದಾರೆ. ವಾಟರ್ ಮ್ಯಾನ್ ಅಧಿಕಾರಿಗಳು ರಾಜಕೀಯ ಕೈಗೊಂಬೆಗಳಾಗಿದ್ದಾರೆ ಅಂತ ಜನ ಆರೋಪಿಸಿದ್ದಾರೆ. ನಮಗೆ ರಾಜಕೀಯ ಬೇಡ, ನೀರು ಕೊಡಿ ಅಂತ ಗೃಹಿಣಿಯರು ಕಿಡಿಕಾರ್ತಿದ್ದಾರೆ. ನದಿ ಹರಿತಾ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳೋ ತಾಕತ್ತಿಲ್ಲ ರಾಜಕೀಯದವ್ರಿಗೆ. ಇದ್ರೊಳಗೆ ರಾಜಕೀಯ ಮಾಡಬೇಡಿ ದಯವಿಟ್ಟು. ರಾಜಕೀಯ ಮಾಡಂಗಿದ್ರೆ ಅಲ್ಲಿ ಮಾಡಿ, ಜನಗಳ ಹತ್ರ ಮಾಡಬೇಡಿ. ಇಂಜಿನಿಯರ್ ಕರ್ಸಿದ್ರೆ ಅವ್ರು ಹೇಳ್ತಾರೆ ನೀರು ತಿರ್ಗಿಸಿದೀವಿ ಅಂತಾರೆ. ವಾಲವನ್ಗೆ ನನಗೆ ಗೊತ್ತಿಲ್ಲ, ನೀರು ದುಡ್ಡು ಕೊಟ್ಟವ್ರಿಗೆ ಬಿಡ್ತೀನಿ ಅಂತ ಹೇಳ್ತಾನೆ. ಇದೆಲ್ಲ ರಾಜಕೀಯ ಕುತಂತ್ರ ಅಂತ ಅನಿಸುತ್ತೆ. ಇನ್ನು ಬೆಂಗಳೂರಿನ ನೀರಿನ ಸಮಸ್ಯೆ ಹಿನ್ನೆಲೆ ಜುಲೈ 1ರ ಒಳಗೆ ನೀರು ಪೂರೈಕೆ ಹೆಚ್ಚಿಸುವುದಕ್ಕೆ ಜಲಮಂಡಳಿ ಯೋಜನೆ ರೂಪಿಸಿದೆ. ನೀರಿನ ಉಳಿತಾಯ ಹಾಗೂ ಅಂತರ್ಜಲ ಮಟ್ಟ ಹೆಚ್ಚಳಕ್ಕೆ 3 ರೀತಿಯ ಕ್ರಮಗಳಿಗೆ ಮುಂದಾಗಿದೆ. ನೀರನ್ನು ಉಳಿತಾಯ ಮಾಡೋದಕ್ಕೆ ಇವತ್ತು ಜನ ಆಂದೋಲನ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕ್ಷೇತ್ರದಲ್ಲಿದ್ದು ಕೂಡ ಜನರ ಜೊತೆಗೆ ಸಂವಾದ ಮಾಡಿಕೊಂಡು ಅವರ ವಿಶ್ವಾಸ ಮತ್ತು ತೃಪ್ತಿಯನ್ನು ಗಳಿಸಿಕೊಂಡು ಬೆಂಗಳೂರು ನಗರಿನ ಏನು ನೀರಿನ ಕೊರತೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಹಗಲು ರಾತ್ರಿ ಶ್ರಮ ವಹಿಸ್ತಾ ಇದ್ವಿ. ಸೊ 3 ರೀತಿಯಲ್ಲಿ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ವಿ. ನಗರದ ಹಲವೆಡೆ ನೀರಿಲ್ಲದೆ ಜನ ಸಂಕಷ್ಟದಲ್ಲಿದ್ದಾರೆ. ನೀರು ಕೊಡಿ ಅಂತ ಹಲವು ಬಾರಿ ಮನವಿ ಮಾಡಿದ್ರು ಸ್ಪಂದಿಸದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ಳಬೇಕಿದೆ. ವಿನಾಯಕ್ ಗುರವ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.